ನೀವು ಕೇಳುತ್ತಿದ್ದೀರಿ ಆನಂದ್ ನೀಲಕಂಠನ್ ಅವರ ನಳನ ದಮಯಂತಿ. ಕನ್ನಡ ರೂಪಾಂತರ ಅಜಯ್ ವರ್ಮಾ. ಅಧ್ಯಾಯ 1. ಬಂಗಾರದ ಹಕ್ಕಿ. ಯುಗಾಂತರಗಳ ಯೋಗ ನಿದ್ರೆಯಿಂದ ಎಚ್ಚೆತ್ತ ಬ್ರಹ್ಮನು ತಾನು ತಪ್ಪು ಮಾಡಿದ್ದೇನೆಂದು ಗ್ರಹಿಸಿ ಗಾಬರಿಗೊಂಡನು. ಕೈಬೆರಳುಗಳಿಂದ ಚಿಟಿಕೆ ಹಾಕುತ್ತಾ ಇನ್ನೇನು ಆ ತಪ್ಪನ್ನು ಸರಿಮಾಡಲು ನೋಡುತ್ತಿದ್ದಾಗ ಹೇಮಾಂಗ ಆತನ ಕೈ ಹಿಡಿಯಿತು. ಹೇ ಹಕ್ಕಿಯೇ, ಬಿಡು ನಾನು ಮಾಡಿದ ತಪ್ಪನ್ನು ಸರಿ ಮಾಡಲು ಬಿಡು. ಈ ನನ್ನ ಕೊನೆಯ ಸೃಷ್ಟಿಯು ತುಂಬಾ ಅಸಹ್ಯವಾಗಿ ತೋರುತ್ತಿದೆ. ಒಬ್ಬ ಕಲಾವಿದನಾಗಿ ನಾನಿದನ್ನು ಎಂದೂ ಕಲ್ಪಿಸಿಯೇ ಇರಲಿಲ್ಲ. ಓ ತಂದೆ, ವಿಶಾಲವೂ ಅನಂತವೂ ಆದ ಈ ವಿಶ್ವದ ಸೃಷ್ಟಿಕರ್ತನು ನೀನು. ಸಣ್ಣದೊಂದು ಮೂಲೆಯಲ್ಲಿ ತಿಳಿನೀಲಿಯ ಚುಕ್ಕಿಯನ್ನಿಟ್ಟೆ. ಭೂಮಿಯನ್ನು ಗಾಳಿಯಿಂದ ತುಂಬಿಸಿ ಹನಿಯಷ್ಟು ಪ್ರೀತಿಯನ್ನು ಸಿಂಪಡಿಸಿದೆ. ಅದು ಎಲ್ಲವನ್ನೂ ಬದಲಿಸಿತು. ನೆಲದ ಮೇಲೆ ಜೀವ ಚಿಗುರಿತು. ನಿನ್ನ ಕಂಗಳ ಹೊಳಪಿನಿಂದ ವಸಂತವು ಆಗಮಿಸಿತು. ನೀನು ಕೋಗಿಲೆಯ ಕೊರಳಲ್ಲಿ ಪ್ರೀತಿಯ ಹಾಡನ್ನು ಹಾಡಿಸಿದೆ. ಮಳೆಯನ್ನು ಇಳೆಗಿಳಿಸಲು ನವಿಲನ್ನು ಕುಣಿಸಿದೆ. ಹೂತ ಮಾವಿನ ಮತ್ತೇರಿಸುವ ಘಮಲನ್ನು ತಂಗಾಳಿಯ ಬೆನ್ನ ಮೇಲೆ ಹೊರಿಸಿದೆ. ಪಾರಿಜಾತ, ಸಪ್ತಪರ್ಣಿ, ಚಂಬಕ, ಕದಂಬ, ಇನ್ನೂ ಅದೆಷ್ಟೋ ಪರಿಮಳದ ಹೂವುಗಳನ್ನು ಸೃಷ್ಟಿಸಿದೆ. ಇನ್ನೂ ಹಲಬಗೆಯ ಖಗಗಳನ್ನು, ಮಿಗಗಳನ್ನು, ಹುಲ್ಲನ್ನು, ಮರಗಳನ್ನು ಸೃಷ್ಟಿಸಿದೆ. ಅಯ್ಯೋ, ಆದರೆ ನನ್ನೀ ಕೊನೆಯ ಸೃಷ್ಟಿಯು ಕಲೆಯನ್ನೇ ಹಾಳುಗೆಡುವಿತಲ್ಲ. ಭೂತ, ವರ್ತಮಾನ, ಭವಿಷ್ಯತ್ ಎಂಬ ತನ್ನ ಮೂರೂ ತಲೆಗಳನ್ನು ಆಡಿಸುತ್ತಾ ನುಡಿದನು ಬ್ರಹ್ಮ. ಹಾಗೇನೂ ಇಲ್ಲ, ಮಾನವರು ಭವ್ಯವಾದವರು ಎಂದಿತು ಹೇಮಾಂಗ ಬ್ರಹ್ಮ ಸೃಷ್ಟಿಯ ತುದಿಯ ಮೆರಗನ್ನು ಉದ್ದೇಶಿಸಿ. ಹೇ ಹೇಮಾಂಗ, ಅವಮಾನಿಸದಿರು ನನ್ನ. ಅವರೆಲ್ಲ ಅಜ್ಞಾನಿಗಳು, ಅಯೋಗ್ಯರು. ಸಾಕಾಗಿ ಹೋಗಿದೆ ನನಗೆ ಅವರಿಂದ. ನೋಡಲ್ಲಿ ಆ ಹಾಳಾದ ಪ್ರಾಣಿಗಳು ಏನು ಮಾಡುತ್ತಿವೆಯೋ. ಹೀಗೆಂದು ಹೇಳಿ ಬ್ರಹ್ಮನು ಅತ್ತ ಕೈಮಾಡಿ ತೋರಿಸಿದ. ಯಾವುದನ್ನು ಮಾನವರು ನಾಗರಿಕತೆ ಎನ್ನುತ್ತಾರೋ ಅದರ ದೃಶ್ಯವು ಹೇಮಾಂಗನ ಕಣ್ಣ ಮುಂದೆ ಸುಳಿಯಿತು. ನೋಡು ಆ ಮೂರ್ಖರನ್ನು. ಗುಡಿಯ ಮುಂದೆ ಕುಣಿದಾಡುತ್ತಿರುವ ಜನರ ಗುಂಪೊಂದನ್ನು ತೋರಿಸಿದನು ಬ್ರಹ್ಮ. ಅವರನ್ನು ಹತ್ತಿರದಿಂದ ನೋಡಲೆಂದು ಹೇಮಾಂಗ ಮುಂದಕ್ಕೆ ಬಾಗಿತು. ಕುಣಿಯುವವರು ತಮ್ಮ ದೇಹಕ್ಕೆ ಸೂಜಿಗಳನ್ನು ಚುಚ್ಚಿಕೊಂಡಿದ್ದರು. ಕೆಲವರ ಕೆನ್ನೆಯಲ್ಲಿ ಸಣ್ಣದೊಂದು ತ್ರಿಶೂಲ ಆ ಬದಿಯಿಂದ ಈ ಬದಿಗೆ ಹಾದು ಹೋಗಿತ್ತು. ಇನ್ನೂ ಕೆಲವರು ನೆಲದ ಮೇಲೆ ಉರುಳುತ್ತಾ ಮಂತ್ರಗಳನ್ನು ಜಪಿಸುತ್ತಾ ದೇವರನ್ನು ಭಜಿಸುತ್ತಿದ್ದರು. ಇಗೋ, ಇವರನ್ನು ನೋಡೊಮ್ಮೆ, ಕೋಪದಿಂದ ಹೇಳಿದ ಬ್ರಹ್ಮನು ತನ್ನ ಸಂಸ್ಕೃತಕ್ಕೆ ಕ್ಷಮೆಯಾಚಿಸಿದನು. ಒಬ್ಬ ಯಾಚಕನು ತಲೆಕೆಳಗಾಗಿ ನಿಂತು ಏನನ್ನೋ ಪಠಿಸುತ್ತಿದ್ದನು. ಅವನ ಬದಿಗೆ ಒಂದು ಕಾಲಿನ ಮೇಲೆ ನಿಂತ ಇನ್ನೊಬ್ಬನು ಏನನ್ನೋ ಅರ್ಥಹೀನವಾಗಿ ಗೊಣಗುತ್ತಿದ್ದನು. ಹೀಗೆ ದೃಶ್ಯ ವಿಸ್ತರಿಸಿದಂತೆ ಚಿತ್ರ ವಿಚಿತ್ರ ವಿನ್ಯಾಸಗಳನ್ನು, ಕಸರತ್ತುಗಳನ್ನು ಮಾಡುತ್ತಿದ್ದ ಇಂಥ ಸಾವಿರಾರು ಜನ ಹೇಮಾಂಗನ ಕಣ್ಣಿಗೆ ಬಿದ್ದರು. ಏನು ಮಾಡುತ್ತಿದ್ದಾರವರು? ನನ್ನನ್ನು ಮೆಚ್ಚಿಸಲು ಹರಸಾಹಸ ಪಡುತ್ತಿದ್ದಾರೆ. ಆ ಹುಚ್ಚರನ್ನೊಮ್ಮೆ ನೋಡು. ಬ್ರಹ್ಮ ತನ್ನ ಮುಷ್ಟಿಯನ್ನು ಹೀಗೆ ಬೀಸಿದಂತೆ ದೃಶ್ಯ ಬದಲಾಯಿತು. ಅದು ಭೂಮಿಯ ಮತ್ತೊಂದು ಭಾಗ. ಅಲ್ಲಿ ಜನರ ಗುಂಪೊಂದು ಹೆಣ್ಣೊಬ್ಬಳ ಬೆನ್ನಟ್ಟಿ ಓಡುತ್ತಿತ್ತು. ಅವಳ ಮೇಲೆ ಕಲ್ಲು ತೂರುತ್ತಿತ್ತು. ರಕ್ತಪಾತ ಎಸಗುತ್ತಿತ್ತು. ಆಕೆ ನನ್ನ ವಿರುದ್ಧವಾಗಿ ಏನೋ ಮಾತನಾಡಿದಳು. ಇವರ ಮನೋಭಾವನೆಗಳು ಘಾಸಿಗೊಂಡವು. ಅಂಥವರನ್ನೆಲ್ಲ ಕೊನೆಗಾಣಿಸಲು ಇವರು ಹೊರಬಿದ್ದಿದ್ದಾರೆ. ಇದೆಲ್ಲ ನಡೆಯುತ್ತಿರುವುದು ಕೇವಲ ನನ್ನ ಹೆಸರಲ್ಲೇ. ಹೌದು, ಅವರಲ್ಲಿ ಕೆಲವರು ನಿಜಕ್ಕೂ ಹುಚ್ಚರೇ. ಅವರಲ್ಲಿ ಯಾರೂ ನನ್ನನ್ನು ಅರಿಯಲು ಪ್ರಯತ್ನಿಸಲಿಲ್ಲವಾದರೂ ನನ್ನ ಹೆಸರಲ್ಲೇ ಕಿತ್ತಾಡುತ್ತಾರೆ. ಈ ನರಪಿಳ್ಳೆಗಳದೊಂದು ಕಾಟವಾಗಿ ಬಿಟ್ಟಿದೆ. ಇವರೆಲ್ಲ ನನಗೆ ದೊಡ್ಡ ತಲೆನೋವಾಗಿ ಬಿಟ್ಟಿದ್ದಾರೆ. ನನ್ನನ್ನು ನಿದ್ದೆ ಮಾಡುವುದಕ್ಕೂ ಬಿಡುವುದಿಲ್ಲ. ಒಂದಿನಿತೂ ವಿರಾಮವಿಲ್ಲದಂತೆ ಯಾವಾಗಲೂ ಏನೋ ಒಂದು ಬೇಡುತ್ತಲೇ ಇರುತ್ತಾರೆ. ಓ ದೇವರೇ, ನನಗೆ ಅದು ಕೊಡು, ಇದು ಕೊಡು. ಆಹಾ, ನನಗೆ ಸಾಕಾಗಿ ಹೋಗಿದೆ. ಅವರ ಕಾಟದಿಂದಾಗಿ ನನಗೆ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಆಗುತ್ತಿಲ್ಲ. ನೀನು ಅದೆಷ್ಟೋ ಯುಗಗಳಿಂದ ನಿದ್ದೆ ಮಾಡುತ್ತಿದ್ದೀಯಲ್ಲ. ಬ್ರಹ್ಮ ಹೇಮಾಂಗನತ್ತ ಕೋಪದಿಂದ ನೋಡಿದ. ನಾನು ನಿನ್ನ ಅಭಿಪ್ರಾಯವೇನೆಂದು ಕೇಳಿಲ್ಲ. ತನ್ನ ಕೈ ಬೆರಳುಗಳಿಂದ ಚಿಟಿಕೆ ಹಾಕಿ Sample complete. Ready to continue?